ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಯೂಶಲಿ ನಾವು ವರ್ಕ್ ಮಾಡ್ತಿದ್ದಾಗ ವೀಕೆಂಡಲ್ಲಿ ರಜೆ ಬಂದಾಗ ಅಥವಾ ಯಾವುದನ್ನ ಹಬ್ಬಗಳು ಬಂದಾಗ ರಜೆ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದರಲ್ಲೂ ನಾವು ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಈ ವೀಕೆಂಡ್ ನಾನು ನನ್ನ ಮಗಳು ಮತ್ತು ನನ್ನ ತಾಯಿ ಜೊತೆ ಹೊರಗಡೆ ಹೋಗಿದ್ದೆ. ಸೊ ಎಲ್ಲಿ ಹೋಗಿದ್ದೆ, ಹೇಗೆ ನಾವು ನಮ್ಮ ವೀಕೆಂಡ್ ಸ್ಪೆಂಡ್ ಮಾಡಿದ್ವಿ ಅಂತ ಈ ವಿಡಿಯೋಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಮಾಡಿದ್ದು ವಿಡಿಯೋ. ಟೈಮ್ ಆಗಲಿಲ್ಲ ಅಪ್ಡೇಟ್ ಮಾಡೋದಕ್ಕೆ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಮನೆಯಿಂದ ಹೊರಟ್ವಿ ಆಟೋ ಕ್ಯಾಚ್ ಮಾಡಿಕೊಂಡು. ಇಟ್ ವಾಸ್ ಆಲ್ರೆಡಿ 3:50 ಆಗಿತ್ತು. ಆ್ಯಕ್ಚುಲಿ ನಾವು ಓಡ್ತಾ ಇದ್ದಿದ್ದು ನಮ್ಮ ತುಮಕೂರಲ್ಲಿರುವಂಥ ಫೇಮಸ್ ಮಾಲ್, ದಟ್ ಈಸ್ ಎಸ್ ಮಾಲ್, ಅಂದರೆ ಶಂಕರ್ ಮಾಲ್. ಯಾಕೆ ಹೋಗಿದ್ವಿ ಅಂತ ಇಷ್ಟರಲ್ಲೇ ಹೇಳ್ತೀನಿ. ನೋಡಿ, ಇದು ನಮ್ಮ ಎಸ್ ಮಾಲ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಫೇವ್ರೆಟ್ ಸ್ಪಾಟ್ ಅನ್ಬೋದು ತುಮಕೂರಲ್ಲಿ. ಅಕಸ್ಮಾತ್ ರಜೆಗಳಿದ್ದಾಗ ಎಲ್ಲಾನ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಅಕಸ್ಮಾತ್ ಕ್ಯಾನ್ಸಲ್ ಆಗಿ ಅಥವಾ ಹೋಗಲಿಲ್ಲ ಅಂದ್ರೂ ಜಸ್ಟ್ ನಿಯರ್ ಬೈ ಇರೋವಂಥ ಎಸ್ ಮಾಲ್ಗೆ ಬಂದರೆ ತುಂಬ ರಿಲ್ಯಾಕ್ಸ್ಡ್ ಆಗುತ್ತೆ, ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ. ಮಕ್ಕಳಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಾವು ಹೊರಟ್ವಿ ಎಸ್ ಮಾಲ್ ಒಳಗಡೆ. ಯಾಕೆ ಎಲ್ಲಿಗೆ ಹೊರಟ್ವಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಮುಂಚೆ ನಮ್ಮ ಎಸ್ ಮಾಲ್ ಹೇಗಿದೆ ಅಂತ ನಾವು ತೋರಿಸ್ಬೇಕು ಅಲ್ವಾ? ಸೊ ನೋಡಿ, ಇದು ನಮ್ಮ ಶಂಕರ್ ಮಾಲ್. ಹೀಗೆ ಹೋಗ್ತಾನೆ ಎಸ್ಕಲೇಟರ್ ಬರುತ್ತೆ. ಸೊ ಈ ಕಡೆ ನಾವು ರೈಟ್ ಸೈಡ್ ನೋಡಿದ್ರೆ ಡಿ ಮಾರ್ಟ್ ಇದೆ. ಡಿ ಮಾರ್ಟ್ 2 ಫ್ಲೋರ್ ಇದೆ. ಸೊ ಎಗೇನ್ ನಾವು ಎಸ್ಕಲೇಟರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ನಿಮಗೆ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇರುತ್ತೆ. ಅಂದರೆ ಈ ಕಡೆ ನಾನು ಹೇಳಿದೆ ಡಿ ಮಾರ್ಟ್ ಈ ಕಡೆ ಸಿಗುತ್ತೆ. ಸೊ ಈ ಕಡೆ ಬಂದರೆ ಸೆವೆಮ್. ಮತ್ತು ನಾವು ಲೆಫ್ಟ್ ಸ್ಟ್ರೈಟ್ ಬಂದರೆ ಎಗೇನ್ ಇಲ್ಲಿ ನಾವು ಟ್ಯಾಟೂ ಬೇಕಾದರೆ ಪರ್ಮನೆಂಟ್ ಅಥವಾ ಟೆಂಪರರಿ ಹಾಕ್ಸ್ಕೋಬೋದು. ಆ್ಯಂಡ್ ಅಫ್ಕೋರ್ಸ್ ನೋಡಿ, ಈ ಕಡೆ ಮ್ಯಾಕ್ಸ್ ಫ್ಯಾಷನ್ ಅಥವಾ ಟ್ರೆಂಡ್ಸ್ ಎಲ್ಲ ಸಿಗುತ್ತೆ. ನೀವೇನಾನ ಕ್ಲೋತ್ಸ್ ಪರ್ಚೇಸ್ ಮಾಡೋದಿದ್ರೆ ಆ ಕಡೆ ಹೋಗ್ಬೋದು. ಎಗೇನ್ ನಾವು ಎಸ್ಕಲೇಟರ್ ಇಟ್ಕೊಂಡು ಇನ್ನೊಂದು ಫ್ಲೋರ್ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ, ಅಫ್ಕೋರ್ಸ್ ಫ್ರೆಂಡ್ಸ್, ನಾನು ಹೇಳಿದೆ ನಮ್ಮ ವೀಕೆಂಡ್ಸ್ ನಾವು ನಮ್ಮ ಮಕ್ಕಳಿಗೆ ಟೈಮ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ನಾವು ಈ ಸತಿ ನಮ್ಮ ವೀಕೆಂಡ್ ಸ್ಪೆಂಡ್ ಮಾಡಿದ್ದು ಎಸ್ ಮಾಲಲ್ಲಿರುವಂಥ ಐನಾಕ್ಸ್ ಥಿಯೇಟ್ರಲ್ಲಿ. ಏಕೆಂದರೆ ನಿಮಗೆ ಗೊತ್ತಿತ್ತು ಫ್ರೆಂಡ್ಸ್, ಫ್ರೈಡೇ ನಮ್ಮ ಜುರಾಸಿಕ್ ವರ್ಲ್ಡ್ ರೀಬರ್ತ್ ಹೊಸ ಮೂವಿ ರಿಲೀಸ್ ಆಗಿತ್ತು. ಸೊ ಹಾಗಾಗಿ ನಾವು ಮೂವಿ ವಾಚ್ ಮಾಡೋಣ ಅಂತ ಬಂದ್ವಿ. ಟಿಕೆಟ್ ಎಲ್ಲ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಯೂಶಲಿ ಹೋಗ್ತಾ ಇದ್ದಿದ್ದು ಟಿಕೆಟ್ಗಿಂತ ಈ ಸತಿ ಸ್ವಲ್ಪ ಚೇಂಜ್ ಇತ್ತು. ಅಂದರೆ ನಾನಿಲ್ಲಿ ರಾಯಲ್ ಸೀಟ್ ಬುಕ್ ಮಾಡಿದ್ದೆ. ಮಗಳು ತುಂಬ ಎಕ್ಸೈಟೆಡ್ ಆ್ಯಸ್ ಯೂಶ್ವಲ್. ಅದರಲ್ಲೂ ಜುರಾಸಿಕ್ ನೋಡಿ, ನೀವು ನೋಡ್ಬೋದು ಅವಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅವಳಿಗೆ ಅಷ್ಟು ಖುಷಿ ಇತ್ತು. ಜುರಾಸಿಕ್ ವರ್ಲ್ಡ್ ಅಂದರೆ ಡೈನಾಸರ್ ಅಂದರೆ ಭಾಳ ಇಷ್ಟ ನನ್ನ ಮಗಳಿಗೆ. ಸೊ ಇಲ್ಲಿ 3D ಸ್ಪೆಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸ್ಕ್ರೀನ್ ಒಳಗಡೆ ಹೋದ್ವಿ. ನಂಬರ್ 3 ವಾಸ್ ದ ಸ್ಕ್ರೀನ್. ಸೊ ಒಳಗೆ ಹೋಗೋಷ್ಟೊತ್ತಿಗೆ ಲೈಕ್ ಅಪ್ಕಮಿಂಗ್ ಮೂವಿದು ಟ್ರೈಲರ್ ಎಲ್ಲ ತೋರಿಸ್ತಾ ಇದ್ರು. ಕಂಪ್ಲೀಟ್ಲಿ ಡಾರ್ಕ್ ಇತ್ತು. ಹೇಗೋ ಸರ್ಕಸ್ ಮಾಡಿಕೊಂಡು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ನಮ್ಮ ಸೀಟ್ಗಳ ಕಡೆ ಹೋದ್ವಿ. ನಮ್ಮದು ಸೀಟ್ ಬಂದು A5ಇಂದ 7ವರೆಗೂ. ಆ್ಯಸ್ ಐ ಸೆಟ್, ದಿಸ್ ಟೈಮ್ ವಿ ಹ್ಯಾವ್ ಬುಕ್ಡ್ ರಾಯಲ್ ಸೀಟ್. ಸೊ ಕೂತಿದ ತಕ್ಷಣ ಮೂವಿ ಸ್ಟಾರ್ಟ್ ಆಯಿತು. ಈ ಯೂನಿವರ್ಸಲ್ ಬ್ಯಾನರ್ ನಮಗೆ ಮ್ಯೂಸಿಕ್ ಬಂದಿದ ತಕ್ಷಣ ಲೈಕ್ ಗೂಸ್ ಬಂಪ್ಸೇ ಬಂದ್ಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಮೂವಿ ಸ್ಟಾರ್ಟ್ ಆಯಿತು. ಸಮ್ವೇರ್ 17 years ago ಅಂತ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಲ್ಯಾಬಲ್ಲಿ ಆಗೋ ಮಿಸ್ಟೇಕಿಂದ ಇಡೀ ಸ್ಟೋರಿ ಟರ್ನಿಂಗ್ ತಗೊಳುತ್ತೆ ಅಂತ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ನಾನು ಕಂಪ್ಲೀಟ್ ನಿಮಗೆ ಸ್ಟೋರಿ ಬಗ್ಗೆ ಹೇಳೋದಿಲ್ಲ. ಬಿಕಾಸ್ ನಾನೇನಾನ ಸ್ಟೋರಿ ರಿವೀಲ್ ಮಾಡಿದ್ರೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡೋ ಅಷ್ಟು ಥ್ರಿಲ್ಲಿಂಗ್ ಕೂಡ ಇರೋದಿಲ್ಲ ನಿಮಗೆ. ಹಾಗಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೂವಿ. ತುಂಬ ಡಿಫ್ರೆಂಟ್ ಆಗಿದೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಈ ಜಂಪ್ಸ್ಕೇರ್ಗಳು ಬರುತ್ತೆ. ಕೆಲವು ಸೀನ್ಗಳಂತೂ ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ತೆಗ್ದಿದ್ದಾರೆ. ಹೊಸ ರೀತಿ ಇದೆ. ಆ್ಯಂಡ್ ಯೂಶಲಿ ನಾವು ನೋಡ್ತಿದ್ದಿದ್ದು ಟಿರೆಕ್ಸು ಅಥವಾ ಓಝೋರ್ಯಾಪ್ಟರ್ಸು, ಬ್ರ್ಯಾಕಿಯೋಸೊರಸ್ಸು ಇವಲ್ಲದೆ ಬೇರೆ ಬೇರೆ ಹೊಸ ಸ್ಪೀಷೀಸ್ಗಳು ಈ ಮೂವಿಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಓನ್ಲಿ ಬಿಕಾಸ್ ಆಫ್ ಒಂದು ಲ್ಯಾಬ್ ಆಕ್ಸಿಡೆಂಟ್ ಆಗಿ ಮ್ಯೂಟೇಟ್ ಆಗಿರುತ್ತೆ. ಅಂದರೆ ಡೈನಾಸರಸ್ ಜೀನ್ಸಲ್ಲಿ ಮ್ಯೂಟೇಟ್ ಆಗಿರೋ ಕಾರಣ ಹೊಸ ಹೊಸ ಸ್ಪೀಷೀಸ್ ನೋಡೋಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಸಖತ್ತಾಗಿದೆ ಫಿಲಮ್ ಮಾತ್ರ.
ನೀವೇನಾದರೂ ಈ ವೀಕೆಂಡಲ್ಲಿ ಮಕ್ಕಳಿಗೆ ಟೈಮ್ ಕೊಡೋದಾದರೆ, ಫ್ಯಾಮ್ಲಿಗೆ ಟೈಮ್ ಕೊಡೋದಾದರೆ ದಯವಿಟ್ಟು ಈ ಮೂವಿ ತೋರಿಸಿ, ಮಕ್ಕಳು ತುಂಬ ಖುಷಿ ಪಡ್ತಾರೆ. ಸೊ ನಾನು ಹೇಳಿದೆ, ನಾವು ಈ ಸತಿ ರಾಯಲ್ ಸೀಟ್ ಬುಕ್ ಮಾಡಿದ್ವಿ. ಐ ವಾಸ್ ವೆರಿ ಎಕ್ಸೈಟೆಡ್. ಸೊ ನಾನಿಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಈ ಸೈಡ್ ಸ್ವಿಚಸ್ ಇತ್ತು. ಸೊ ಆರೋ ಮಾರ್ಕ್ಗಳು ಪ್ರೆಸ್ ಮಾಡಿದ್ರೆ ನಿಮಗೆ ಕಾಲು ನೋವು ಗಿಲ್ ನೋವಿದ್ರೆ ನೀಟಾಗಿ ಆರಾಮಾಗಿ ಮಲ್ಕೊಂಡು ನೋಡೋ ಅಷ್ಟು ಫೆಸಿಲಿಟಿ ಇತ್ತು ಆ ಸೀಟಲ್ಲಿ. ಕುಷನ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಈಸ್ ಅವರ್ ಸ್ಕ್ರೀನ್ ನಂಬರ್ 3. ಆ್ಯಕ್ಚುಲಿ ಸ್ಕ್ರೀನ್ ನಂಬರ್ 4 ಅಥವಾ 5ಅಲ್ಲಿ ಕಂಪ್ಲೀಟ್ ಬ್ಲೂ LED ಲೈಟ್ ಇದೆ. ಅದು ಕೂಡ ಚೆನ್ನಾಗಿದೆ. ನನಗಂತೂ ಎದ್ದೋಗೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟು ಕಂಫರ್ಟ್ ಆಗಿತ್ತು ಸೀಟು, ರಾಯಲ್ ಸೀಟ್ಗಳು. ಆ್ಯಂಡ್ ರಾಯಲ್ ಟ್ರೀಟ್ಮೆಂಟ್ ಕೂಡ ಇತ್ತು. ಅಂದರೆ ಇಂಟರ್ವೆಲ್ಲಲ್ಲಿ ಅವರೇ ಬಂದು ಆರ್ಡ್ರ್ ತೊಗೊಂಡೋದ್ರು. ಅಫ್ಕೋರ್ಸ್ ಬಕೆಟ್ ಆಫ್ ಪಾಪ್ಕಾರ್ನ್ ತಿಂದಿದ್ವಿ. ಆ್ಯಂಡ್ ಇವರು ನಮ್ಮ ತಾಯಿ, ನಿಮ್ಗೆ ಆಲ್ರೆಡಿ ನಾನು ತುಂಬ ಸತಿ ತೋರಿಸಿದ್ದೀನಿ. ಆ್ಯಂಡ್ ನೋಡಿ, ನನ್ನ ಮಗಳು ಆಲ್ರೆಡಿ ಏನೋ ಹೇಳ್ತಿದ್ಲು. ಸೊ ಹೊರಟ್ವಿ, ಮೂವಿ ಮುಗೀತು. ಆ್ಯಕ್ಚುಲಿ ರಾಯಲ್ ಟ್ರೀಟ್ಮೆಂಟ್ ಅಂದರೆ ನಾನು ಹೇಳಿದೆ, ಪಾಪ್ಕಾರ್ನ್ ಎಲ್ಲ ಅಲ್ಲೇ ತಂದು ಕೊಡ್ತಾರೆ. ಆ್ಯಂಡ್ ವಾಟ್ ಎವರ್ ಸ್ನ್ಯಾಕ್ಸ್ ನಿಮಗೆ ಬೇಕೋ ಅಲ್ಲೇ ತೊಗೋಬೋದು. ನಾನಂತೂ ಯೂಶ್ವಲಿ ಫಿಲಮ್ ನೋಡೋಕ್ಕೆ ಹೋಗ್ತೀನೋ ಅಥವಾ ಪಾಪ್ಕಾರ್ನ್ ತಿನ್ನೋಕೆ ಹೋಗ್ತೀನೋ ಒಂದೊಂದು ಸತಿ ಹೇಳೋಕ್ಕಾಗಲ್ಲ. ಯಾಕಂದರೆ ನನಗೆ ಅಷ್ಟು ಖುಷಿ ಮೂವೀಸಲ್ಲಿ ಪಾಪ್ಕಾರ್ನ್ ತಿಂದ್ಕೊಂಡು ಮೂವೀಸ್ ನೋಡೋಕ್ಕೆ. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮೂವಿ ಆಯಿತು, ಈಚೆ ಬಂದ್ವಿ. ಸೊ ಈ ಥರ ನೋಡಿ, ಅಪ್ಕಮಿಂಗ್ ಮೂವೀಸ್ಗಳ ಸ್ಕ್ರೀನ್ಗಳನ್ನಿಲ್ಲಿ ಶೇರ್ ಮಾಡಿರ್ತಾರೆ, ಬ್ಯಾನರ್ಗಳನ್ನ. ಇಲ್ಲಿ ತುಂಬ ಮೂವೀಸ್ ಇತ್ತು. ಬಟ್ ಸಮ್ಟೈಮ್ಸ್ ಮುಂಚೆ ಥರ ನಾವು ಎಲ್ಲ ಮೂವೀಸ್ಗಳನ್ನ ಈ ಥಿಯೇಟರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇಲ್ಲ. ಬಿಕಾಸ್ ಅಫ್ಕೋರ್ಸ್ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ಕಂಫರ್ಟ್ ಲೆವೆಲ್ ಅನ್ಕೋಬೋದು. ಸೊ ಮೂವಿ ಆಯಿತು, ನೆಕ್ಸ್ಟ್ ಫುಡ್ ಲಾಂಚ್ಗೆ ಹೋದ್ವಿ. ಯೂಶ್ವಲಿ ನಾವು ಹೋಗಿದ್ದು ಸ್ಯಾಟರ್ಡೆ, ಹಾಗಾಗಿ ನಾವು KFC ಕಡೆ ನೋಡೋ ಹಾಗಿರಲಿಲ್ಲ. ಬಿಕಾಸ್ ನಾನು ನಾನ್ ವೆಜ್ ತಿನ್ನೋದಿಲ್ಲ. ಸ್ಯಾಟರ್ಡೆ ಮಗಳಿಗೆ ಕೊಡಿಸ್ಬೋದಾಗಿತ್ತು, ಬಟ್ ನಮ್ಮ ತಾಯಿ ಇದರಿಂದ ಕೊಡಿಸ್ಲಿಲ್ಲ, ಅವ್ರು ಬೇಡ ಅಂದರು. ಹಾಗಾಗಿ ಪಿಜ್ಜಾ ಹಟ್ ಹತ್ರ ಬಂದ್ವಿ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ. ಕಮಾನ್, ಇಲ್ಲಿ ತಂದೂರಿ ಪನ್ನೀರ್ ಅಥವಾ ಮೆಕ್ಸಿಕನ್ ಪಾಸ್ತಾ ಮತ್ತು ಸೆಜ್ವಾನ್ ಮಾರ್ಗರೀಟಾ, ಕಾರ್ನ್ ಆ್ಯಂಡ್ ಚೀಸ್, ಅದು ಇದು ತುಂಬ ವೆರೈಟೀಸ್ ಆಫ್ ಪಿಜ್ಜಾ ಇತ್ತು. ಬಟ್ ಒಂದು ಖುಷಿ ಏನಿತ್ತು ಅಂದರೆ ಇಲ್ಲಿ ಬೈ 1 get 3 ಆಫರ್ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಕಾರ್ನ್ ಆ್ಯಂಡ್ ಚೀಸ್ ಮೀಡಿಯಮ್ ಪಿಜ್ಜಾ ಹೇಳೋ ಅಷ್ಟೊತ್ತಿಗೆ ನನ್ನ ಮಗಳು ಈ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ಬಂದಳು. ಆ್ಯಂಡ್ 15-20 ಮಿನಿಟ್ಸ್ ಆಗುತ್ತೆ ಅಂದರು. ಹಾಗಾಗಿ ಅಲ್ಲೇ ಕೂತ್ಕೊಂಡು ಪೊಟ್ಯಾಟೊ ಟ್ವಿಸ್ಟರ್ ಮುಗಿಸ್ಕೊಂಡ್ವಿ. ಆಮೇಲೆ ಅಫ್ಕೋರ್ಸ್ ನಮ್ಮದು ಟೋಕನ್ ಕರೆದಾಗ ಹೋಗಿ ತೊಗೊಂಡು ಬಂದ್ವಿ. ನೋಡಿ, ಪೊಟ್ಯಾಟೊ ಟ್ವಿಸ್ಟರ್ ಅಂತೂ ತುಂಬ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಎಸ್ ಮಾಲಲ್ಲಿ ನೀವು ಅಲ್ಲಿ ಹೋದರೆ ಒಂದು ಸತಿ ಟ್ರೈ ಮಾಡ್ಬೋದು. ನೋಡಿ, ನಮ್ಮ ಫುಡ್ ಬಂತು. ಇಲ್ಲಿ ನಾನು ಹೇಳಿದೆ ಬೈ 1 get 3 ಅಂತ. ಸೊ ಪಿಜ್ಜಾ ಬುಕ್ ಮಾಡಿದ್ದಕ್ಕೆ ಫ್ರೆಂಚ್ ಫ್ರೈಸ್ ಮತ್ತು ಗಾರ್ಲಿಕ್ ಬ್ರೆಡ್, ಹಾಗೆ ಪೆಪ್ಸಿ ಕೊಡ್ತೀವಿ ಅಂದಿದ್ರು, ಬಟ್ ಇಲ್ಲಿ ಸ್ಪ್ರೈಟ್ ಕೊಟ್ಟಿದ್ರು. ಸೊ ಅಫ್ಕೋರ್ಸ್ ಫ್ಯಾಮಿಲಿ ಟೈಮ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಐ ಸೆಡ್, ನಾವು ಬುಕ್ ಮಾಡಿದ್ದು ಕಾರ್ನ್ ಆ್ಯಂಡ್ ಚೀಸ್ ಮೀಡಿಯಮ್ ಪಿಜ್ಜಾ. ಸೊ ಕಂಪ್ಲೀಟ್ ಚೀಸಿ ಇತ್ತು. ನೋಡಿ, ನೀವು ನೋಡ್ಬೋದು ಹೌ ಮಚ್ ಚೀಸಿ ಇಟ್ ವಾಸ್. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಸಮ್ಟೈಮ್ಸ್ ಓವರಾಲ್ ವೀಕ್ ತುಂಬ ರೊಟೀನ್ ಇರುತ್ತೆ ಫುಡ್ಡೆಲ್ಲ, ನಾವು ಆ ಥರ ಹೊರಗಡೆದೆಲ್ಲ ತಿನ್ನಲ್ಲ. ಸೊ ಈ ಥರ ಯಾವಾಗ ನಾವು ಹೊರಗಡೆ ಬಂದಾಗ ಐ ವಿಲ್ ಬಿ ವೆರಿ ಎಕ್ಸೈಟೆಡ್ ಟು ಟೇಸ್ಟ್ ದಿಸ್. ನಾವು ಈವ್ನಿಂಗ್ ಶೋ ಬಂದಿದ್ದರಿಂದ ನಾವಿದೇನು ಸ್ನ್ಯಾಕ್ಸ್ ಅಂತ ತಿಂದ್ವೋ ಇದು ನಮಗೆ ಊಟ ಕೂಡ ಆದಂಗಾಗಿತ್ತು. ಇನ್ನೇನು ಕಂಪ್ಲೀಟ್ ನಮ್ಮ ಸ್ಯಾಟರ್ಡೆ ಇನ್ನೇನು ಮುಗಿತಾ ಬಂತು. ಹೊರಟ್ವಿ. ಮತ್ತು ಎಸ್ ಮಾಲಿಂದ ಸ್ವಲ್ಪ ಮಳೆ ಬಂದಂಗಾಗಿತ್ತು. ನೋಡಿ, ಇದು ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್. ಆ್ಯಕ್ಚುಲಿ ಇಳಿದಾಗ ಇಟ್ ವಾಸ್ ಆಲ್ರೆಡಿ 8 o'clock ಆಗಿತ್ತು. ಇಲ್ಲಾಂದರೆ ನಾನು ಡಿಮಾರ್ಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೆ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ಟೈಮ್ ಆಲ್ರೆಡಿ ಲೇಟ್ ಆಗಿತ್ತು, ಮತ್ತು ತುಂಬ ಮಳೆ ಬರೋ ಥರ ಬೇರೆ ಆಗಿತ್ತು. ಇನ್ನೇನು ಹೊರಡೋ ಟೈಮ್ಗೆ ಯೂಶ್ವಲಿ ನಾವು ಎಸ್ ಮಾಲ್ಗೆ ಬಂದಾಗ ಈ ಸಾಫ್ಟಿ ಐಸ್ ಕ್ರೀಮ್ಸ್ ತಿಂತೀವಿ. ಹಾಗಾಗಿ ಕೆಲವು ರೋಟೀನಂತೂ ನಾವು ಮಿಸ್ ಮಾಡ್ಕೊಳಲ್ಲ ಅಲ್ವಾ. ಎಷ್ಟೇ ಚಳಿ ಇರಲಿ, ಮಳೆ ಇರಲಿ, ನಾವು ಐಸ್ ಕ್ರೀಮ್ ತಿನ್ನೋದಂತೂ ಬಿಡೋದಿಲ್ಲ. ಕರೆಕ್ಟ್ ಅಲ್ವಾ. ಸೊ ಈಗ ನಾವು ಆಟೋ ಕ್ಯಾಚ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಯಾಕೆ ಬಂದಿರಲಿಲ್ಲ ಅಂದರೆ, ನನ್ನ ಹಸ್ಬೆಂಡ್ಗೆ ಈ 3D ಮೂವೀಸ್ ಇಷ್ಟ ಆಗೋದಿಲ್ಲ, ಹಾಗಾಗಿ. ಆ್ಯಂಡ್ ಫೈನಲಿ ವಿ ಫಿನಿಶ್ಡ್ ಆರ್ ಔಟಿಂಗ್. ತುಂಬ ಖುಷಿಯಾಗಿತ್ತು, ತುಂಬ ರಿಫ್ರೆಶ್ಮೆಂಟ್ ಆಗಿತ್ತು, ರಿಲ್ಯಾಕ್ಸ್ ಆಗಿತ್ತು. ಮಗಳಂತೂ ಸಖತ್ ಖುಷಿಯಾಗಿದ್ಲು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ. ಸೊ ಇವತ್ತು ಯಾರ್ಯಾರು ನಾನು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ,
ಹಾಗೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.